ಹೆಲೋ ಗೈಸ್, ನಾನು ನಿಮ್ಮ ಮಚ್ಚು ರೈಡರ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತೇನಪ್ಪ ನೋಡ್ತೀನಿ ಅಂದರೆ ತಮ್ಮನೆಲ್ಲೋ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನೋಡ್ಬೋದು GT650 ಕಾಂಟಿನೆಂಟಲ್ಲು ಹತ್ರ ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ನೋಡ್ಬೋದು ನಮ್ಮ ಮುಂದೆ ಇದೆ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT650. ಈ ಗಾಡಿ ಒಂಥರ ಎಲ್ಲರಿಗೂ ಮಿಡಿಲ್ ಕ್ಲಾಸ್ವ್ರಿಗೆಲ್ಲ ಡ್ರೀಮ್ ಬೇಕಾಗಿರುತ್ತೆ. ಈ ಗಾಡಿ ಇಂಜಿನ್ ಬಗ್ಗೆ ಬಂದರೆ 648cc 4-stroke ಪ್ಯಾರಲಲ್ ಟ್ವಿನ್ ಬೋತ್ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ. ಇದು ಈ ಗಾಡಿದು ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 47 PS ಆರ್ 47.4 PS ವರೆಗೂ ಇರುತ್ತೆ. ಅಟ್ 7250 RPM ಅಲ್ಲಿ. ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 52 Nm ಅಟ್ 5150 RPM. ಮತ್ತು ಇದು 6 ಸ್ಪೀಡ್ ಮ್ಯಾನ್ಯುವಲ್ ಬೈಕ್ ಗೈಸ್. ಫ್ರಂಟ್ LED ಹೆಡ್ ಲ್ಯಾಂಪ್ ಬರುತ್ತೆ. ನೋಡ್ಬೋದು ನೀವು ಅಲ್ಲಿ ರಾಯಲ್ ಎನ್ಫೀಲ್ಡ್ ಸಿಂಬಲ್ಲು ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಹೋಗ್ಬೇಕಾದ್ರೆ ಫೋನಲ್ಲಿ ಚಾರ್ಜಿಂಗ್ ಇಲ್ಲ ಅಂದ್ರೂ USB ಪೋರ್ಟ್ ಸಹ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೊಬೋದು. ಈ ಗಾಡಿಯ ಬ್ರೇಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು 320 mm ಡಿಸ್ಕ್ ವಿತ್ ABS ಮುಂದೆ ಫ್ರಂಟ್ ಬ್ರೇಕ್ ಸಿಗುತ್ತೆ. ಬ್ಯಾಕ್ ಬ್ರೇಕ್ ಬಂದ್ಬಿಟ್ಟು 240 mm ಡಿಸ್ಕ್ ಸಹ ಸಿಗುತ್ತೆ. ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 12.5 ಲೀಟರ್ಸ್ ಬರುತ್ತೆ. ಹೇಳೋ ಪ್ರಕಾರ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 170 ಅಂತೆ. ಸೊ ನಾವು ಟಾಪ್ ಸ್ಪೀಡ್ ಹೊಡೆದಿಲ್ಲ ಇದರಲ್ಲಿ, ನೋಡೋಣ ಎಷ್ಟೋಗುತ್ತೆ ಅಂತ. ವಿಡಿಯೋ ಮಾಡೋಕ್ಕೆ ಬಂದರೆ GT ಓನರ್ ಮೇಲೆ ಹತ್ತಿದ್ದಾನೆ. ಈ ಗಾಡಿ ಬಂದ್ಬಿಟ್ಟು ಓನರ್ ನೋಡಿ ಮೇಲೆ ಇದ್ದಾನೆ ಅಲ್ಲಿ. ಓನರ್ GT ಓನರ್ ಇವನೇ ಗೈಸ್. ಸ್ಟ್ಯಾಂಡ್ ಅಣ್ಣ ಬಾಲ್ ಮಾಡೋಣ, ಇಲ್ಲ ಮಾಡೋಣ. ಅಲ್ಲ ಸ್ವಲ್ಪ ಮುಂದೆ ನನಗೆ ಸ್ವೀಟ್ ಆಗಿ ಇಟ್ಕೊ ನೀನು. ವಾ ಪಟಾಕಿ ಇಲ್ಲಿ ಇರಪ್ಪ ಗೈಸ್. ಗಾಡಿ ಓನರ್ ನೋಡಿ, ಗಾಡಿಯಲ್ಲಿ ಹಿಂದೆ ಸೈಲೆನ್ಸರ್ ಬ್ಲಾಸ್ಟ್ ಬರುತ್ತೆ ಅಂದ್ರೆ ಪಟಾಕಿ ಬರುತ್ತಂತ ನನ್ನ ಗಾಡಿದಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಡಿದ್ರು ನೋಡ್ಬೋದು ಡ್ರೈವ್ ಮಾಡಿದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಅಂತ. ನೀವು ನಾನು ಬರ್ತೀನಿ ನೋಡಿ. ಬನ್ನಿ ಈಗ ಹೋಗೋಣ. ಇಲ್ಲ ನೋಡ್ಬೋದು ಹಾಗಿದೆ. ಮತ್ತೆ ಪೆಟ್ರೋಲ್ ಎಷ್ಟು ಆಗ್ತದೆ? ಅವಾಗ ನಿಮ್ಗೆ 4 ಪಾಯಿಂಟ್ ಇತ್ತು. ನಮ್ಮೊಳಗ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಬಾಳಿ ಕೊಟ್ಟಿದ್ದಾರಂತ ಒಂದು ಬೇಕಣ್ಣ. ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಾಳ್ ಬೇಕಾದ್ರೆ ಪೆಟ್ರೋಲ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪೆಟ್ರೋಲ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಹುಡುಗನಿಗೆ. ಈ ಬೈಕ್ ಬಂದ್ಬಿಟ್ಟು 5 ಕಲರ್ಸಲ್ಲಿ ಲಾಂಚ್ ಆಗಿದೆ. ಆ 5 ಕಲರ್ಸ್ ಯಾವ್ದ್ಯಾವುದು ಅಂದರೆ ರಾಕರ್ ರೆಡ್, ಸ್ಲಿಪ್ ಸ್ಟ್ರೀಮ್ ಬ್ಲೂ, ಎಪಿಕ್ಸ್ ಗ್ರೇ, ಬ್ರಿಟಿಷ್ ರೇಸಿಂಗ್ ಗ್ರೀನ್ ಮತ್ತು ಮಿಸ್ಟರ್ ಕ್ಲೀನ್ ಅಂತ. ಬೇಸ್ ಮಾಡಲ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 3,49,000 ಮತ್ತು ಟಾಪ್ ಎಂಡ್ ಬಂದ್ಬಿಟ್ಟು 3,78,000 ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಅಲ್ಲ GT ಕ್ರೇಜೇ ಕ್ರೇಜ್ ಅಲ್ಲ. ಹಾಂ
ಪಡ್ಕೋಪ್ಪ ನೀವು. ಒನ್ ಶಾಟ್ ಹೋಗ್ತಿದೆ ನೈಸ್ ಕ್ರೇಜಿ. ಬಟ್ ಈ ರೋಡ್ ಚೆನ್ನಾಗಿರುತ್ತೆ ಅಂದರೆ ಹೋಗೋಕ್ಕಾಗ್ತಿಲ್ಲ. ಆದರೆ ಐಎಸ್ಗೆ ನನ್ನ ಪ್ರಕಾರ 180 ಮುಟ್ಬೋದು. ಈ ಮಳೆಗಾಲದಲ್ಲಿ ಈ ಗಾಡಿ ಸರೋಗುತ್ತಪ್ಪ. ಕಾಲೇಜಿನ ಡೆಕ್ಟಿಸೆ ಈ ಗಾಡಿಯಲ್ಲಿ ಮಳೆಗಾಲದಲ್ಲಿ ಸರೋಗುತ್ತೆ. ಇಲ್ಲಿ ಕಾಲಿಗೆ ಇಕ್ಕೊಬೇಕು ತೊಡೆಗ್ಲ. ಬೇಸಿಗೆ ಕಾಲದಲ್ಲಿ ಹೋದ್ರೆ ಕಾಲಿಗೆ ಬರೀ ಫುಲ್ ಲೆಗ್ ಪೀಸ್ ಏನಪ್ಪ. ಅಬೇ ಇಲ್ಲಿ ಗಂಟೆ ಹೊಡಿತಾ ಇದೆ. ಇನ್ಫಾರ್ಮೇಷನ್ ಇಷ್ಟ ಆಯ್ತು ಅಂದ್ಕೊಳ್ಳಿ. ನೀವು ಇಷ್ಟ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಬಂದಿದ್ದಾರೆ. ಬಾಯ್.